ಜನರ ಕರೆಸಿ ನಮ್ಮ ಉದ್ದೇಶಗಳನ್ನ ಮಾತನಾಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ವಿ. ಇವತ್ತು ಅವ್ರ ಮೈಯಾಗ ಹುಷಾರಿಲ್ಲದ್ರು ಕೂಡ ಅವ್ರು ಬಂದಿದ್ದಾರೆ. ನಾನು ನಿಜಕ್ಕೂ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕದ ಸ್ವಾಗತವನ್ನು ಮಾಡ್ತೀನಿ. ನಮ್ದು ಒಂದು ವಿಚಾರ ಬಹಳ ಒಂದೇ ಇದೆ. ಇವತ್ತಿಲ್ಲಿ ಬಿಜೆಪಿ ಜೆಡಿಎಸ್ ಕಾಂಗ್ರೆಸ್ ಇರೋದಿಲ್ಲ. ನಾವು ಈ ಸಭೆಗೆ ಬರಕ್ಕೆ ಎಲ್ಲ ಚಪ್ಪಲಿ ಹಿಂಗ್ ಹೊರಗೆ ಬಿಡ್ತೀವಿ. ಅದೇ ರೀತಿಯಾಗಿ ನಾವೆಲ್ಲ ಪಕ್ಷಗಳನ್ನ ಹೊರಗಿಟ್ಟು ಒಳಗ್ ಬರ್ಬೇಕು. ನಮ್ಮಲ್ಲಿ 100 ಭಿನ್ನಾಭಿಪ್ರಾಯಗಳಿರಲಿ. ನಮ್ಮ ಹುಡುಗ ಯುನಾಯಕ ಅವರು ಬಿಜೆಪಿ ಅವರು ಬಹಳ ಖುಷಿ ಇದೆ. ನಮ್ಮ ಸಮಾಜದ ಯಾವುದೇ ರಾಜಕೀಯ ಪಕ್ಷದಲ್ಲಿ ಉದ್ಯಮದಲ್ಲಿ ಎಲ್ಲೇ ಒಬ್ಬರು ಗುರುತಿಸ್ಕೊಂಡು ಮೇಲೆ ಹೋಗ್ತಾ ಇದ್ರೆ ಸಮರ್ಪಕವಾಗಿ ಸಮರ್ಥನೆ ಮಾಡಬೇಕು. ಅವರಿಗೆ ಗಟ್ಟಿಯಾಗಿ ಬೆನ್ನೆಲ್ಲ ನಿಂದಿರ್ಬೇಕಂತ ನಿಮ್ಮಲ್ಲಿ ಕಳೆ ಮನವಿಯನ್ನು ಮಾಡ್ಕೊಳ್ತೇನೆ. ನೀವ್ಯಾರು ನಮಗೆ ವೋಟರ್ಸ್ ಅಲ್ಲ. ನಿಮ್ಮ ಹೋಟ್ಲಿಂದ ನಾವು ಗೆಲ್ಲೋದು ಇಲ್ಲ, ಸೋಲೋದು ಇಲ್ಲ. ಆದ್ರೆ ನಿಮ್ಮ ವಿಚಾರ, ನಿಮ್ಮ ಆಶೀರ್ವಾದ, ನಮ್ಮ ಮೇಲಿರ್ತಕ್ಕಂಥ ನಿಮಗೆ ಕಳೆ ಏನಿದೆ ಅದರಿಂದನೇ ನಾವು ಬೆಳಲಿಕ್ಕೆ ಸಾಧ್ಯ ಅಂತ ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ನಾನು 4 ಬಾರಿ ಗೆದ್ದಿದ್ದೀನಿ ಬಂಧುಗಳೇ. ನಾನು संडूलमध्ये ಗೆದ್ರೆ ನಮ್ಮ ಸಮಾಜ 200 वोट ಇಲ್ಲ. त्यांच्या विरोधात आम्ही संघटना उभा करत नाही, आमच्या कल्याणासाठी संघटना उभा करत आहे. आमच्या समाजाचं कल्याण कशात आहे ते विचार करण्यासाठी संघटना करत आहे. आता मी सगळीकडे बघतो, मराठा समाजाला किंमतच मिळत नाही. मान्य आहे का तुम्हाला? मिळत नाही. मी बघितलं स्वतः. तुम्ही जर नाही म्हणला तरी मला माहित आहे, मी सगळीकडे बघत असतोय. परंतु मला तुम्हाला एक प्रश्न विचारायचा आहे की इतर लोकांनी तुम्हाला कशासाठी किंमत द्यावी? काय गरज आहे किंमत द्यायचा? ನಾವೇನೋ ಕಸರತ್ತು ಮಾಡಿ ಸೈಕಲ್ ರಿಕ್ಷಾ ತುಳಿದು ಆಟೋ ರಿಕ್ಷಾ ತಿರುಗಾಡಿಸಿ ಮಾಡಿ ಇಲ್ಲಿ ಬಂದಿದ್ದೇವೆ. ಯಾವುದೇ ರಾಜಕಾರಣಿ ನಮ್ಮ ಪಕ್ಷದವರು ಬಿಜೆಪಿಗಿರ್ಲಿ ಜೆಡಿಎಸ್ ಗಿರ್ಲಿ ಇಲ್ಲಿ ಬಂದು ನಿಂತ್ಕೊಂಡು ಮಾತನಾಡ್ತಾರೆ ಅಂತಂದ್ರೆ ಅವ್ರ ಹಿನ್ನೆಲೆ ನಿಮಗೆ ಗುರ್ತಾ ಇರೋದಿಲ್ಲ. ಮುಗಿತಾಲೆ ಅಂತ ನೀವು ಬೈತಾರೆ. ಆದ್ರೆ ಈ ಸ್ಥಾನಕ್ಕೆ ಬರಬೇಕು, ಒದ್ದಾಡಬೇಕು, ರಾಜಕಾರಣದಲ್ಲಿ ಗೆದ್ದು ಬರ್ಬೇಕಂತಂದ್ರೆ ನಮ್ಮ ಪದ್ಧತಿ ಬಹಳ ಇತ್ತು.